ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ. ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೆ, ಅಂಗಡಿಗೆ ಹೋಗ್ಬೇಕು. ಇವಾಗ ಆಲ್ರೆಡಿ 2 o'clock ಆಗಿದೆ. 2 o'clock ಈಗ ಅಂಗಡಿಗೆ ಹೋಗ್ಬೇಕು. ಒಂಚೂರು ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಮುದ್ದೆಗೆ ಹೆಸರಿಟ್ಟಿದ್ದೀನಿ. ನುಗ್ಗೆಕಾಯಿ ಸಾರು ಮಾಡಿದ್ದೆ ಬೆಳಿಗ್ಗೆನೇ, ನನಗೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿ ಇಟ್ಬಿಟ್ಟಿದ್ದೆ. ಒಂದಷ್ಟು ಪಾತ್ರೆ ಇತ್ತು, ಎಲ್ಲ ತೊಳೆದಿದ್ದೀನಿ. ಈಗ ನಾನು ರೆಡಿ ಆಗಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ. ಇದನ್ನು ನೋಡಿಬಿಟ್ಟು ಇಲ್ಲೇ ಇದ್ದಾನೆ ಗುಂಡ ತರಲೆ ಮಾಡಿಕೊಂಡು. ಅಮ್ಮ ನೋಡ್ರಿ, ದೇವ್ರ ಅಮ್ಮ ಲಿಪ್ಟಿಕ್ ಹಚ್ಕೊಂಬಂದಿರೋದು ನೋಡಿ ನೋಡಿ ನೋಡಿ. ನಂದು ನನ್ನ ಐಟಮ್ ಏನು ಬಿಡಲ್ದಿಲ್ಲ. ಏನು ಮಾಡಿ ಬಂದಿದ್ಯಾ ಬಾ. ಇವ್ನ ಯಾಕೋ ತುಂಬ ಜಾಸ್ತಿ ಆಗಿದೆ ನೋಡಿ. ಯಾರಿಗಾರು ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡ್ರಿ. ಇವನ್ನ ಕೊಟ್ಬಿಡ. ನಿನ್ನ ಕೊಡ್ತೀನಿ, ನೀನನ್ನ ಬೇಡ ನನಗೆ. ನೀನು ಏನ ಇನ್ನು ತಿಂತಾರ? ಯಾರು ತಿಂತಾರ ನಿನ್ನ? ಯಾರು? ಬೇಡ ನಿನ್ನ ನನಗೆ. ಕಾಟ ಕೊಡ್ತೀಯ ನನಗೆ? ಕಾಟ ಕೊಡ್ತೀಯ ನೀನು ನನಗೆ? ಬೇಡ, ಕೊಡ್ತೀನಿ ನಾನು ಬೇರೆಯವ್ರಿಗೆ. ಕೊಟ್ಬಿಡೋಣ, ನೀನು ಕೊಟ್ಬಿಡೋಣ ಬೇರೆಯವ್ರಿಗೆ. ಹಂಗೆ ಮಾಡಬಾರ್ದು. ನಾನು ಹೋಗ್ತೀನಿ, ಬಾಯ್, ಟಾಟಾ. ಯಪ್ಪ, ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾನೆ ಇವನಂತೂ. ಆಗ್ತಾಯಿಲ್ಲ ನನ್ನ ಕೈಲಿ, ಅಷ್ಟು ತರಲೆ ಆಗಿದ್ದಾನೆ. ಈಗ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಹೋಗುವಾಗ ನಿಮಗೆ ಸಿಗ್ತೀನಿ. ಹಾಯ್ ಹಲೋ ಗಾಯ್ಸ್, ನಾನು ಅಂಗಡಿಲಿದ್ದೀನಿ. ಸಂಜೆ ಒಂದು 4 o'clock ಆಗಿರ್ಬೋದು. ಈಗ ಅಂಗಡಿಲಿದ್ದೀನಿ. ಪಕ್ಕದಲ್ಲಿ ಹಿಟ್ಟಿನ ಮಿಲ್ಲಿದೆ. ಸೊ ಸಿಕ್ಕಾಪಟ್ಟೆ ಧೂಳು ಮತ್ತು ಸೌಂಡು, ಕ್ಲೀನಾಗಿ ವಾಯ್ಸು ಕೇಳಿಸೋದಿಲ್ಲ. ಹಾಗಾಗಿದೆ ಕತೆ ಅಂದು. ನಾನು ಸ್ವಲ್ಪ ಡ್ರೆಸ್ಸಸ್ನ ತೊಗೊಂಡಿದ್ನಲ್ಲ, ಸೊ ಅದನ್ನು ಸ್ಟಿಚ್ ಹಾಕಿಸ್ಬೇಕಿತ್ತು ನನ್ನ ಸೈಜಿಗೆ. ಸೊ ಪಕ್ಕದಲ್ಲಿ ಅಲ್ಲಿ ಆಂಟಿ ಇದ್ದಾರೆ, ಪಕ್ಕದಲ್ಲಿ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಸ್ಟಿಚ್ ಹಾಕ್ಕೊಡ್ತಾರೆ. ಸ್ಟಿಚ್ ಹಾಕಿದ್ದಾರೆ. ಒಂದು ಎರಡು ಡ್ರೆಸ್ಸಿಗೆ ಸ್ಟಿಚ್ ಹಾಕಿದ್ದಾರೆ. ಇನ್ನೊಂದು ಡ್ರೆಸ್ ಸ್ಟಿಚ್ ಹಾಕಬೇಕು. ಸೊ ಹಾಕ್ತಾಯಿದ್ರು ಸ್ಟಿಚ್ನ. ನಿಮ್ಗೆ ಆಮೇಲೆ ಹೋಗಿ ತೋರಿಸ್ತೀನಿ. ಸ್ಟಿಚ್ ಹಾಕ್ತಾಯಿದ್ದಾರೆ. ಈಗ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ. ಸೊ ಹಂಗೆ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಮಾಡಿದೆ ವೀಡಿಯೋಸ್ನ. ಹಾಯ್ ಹಲೋ, ನಾನು ಇವಾಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ನಿಮಗೆ ನೆನ್ನೆ ವೀಡಿಯೋನ ಅಲ್ಲಿಗೆ ಕಟ್ ಮಾಡಿದ್ದೆ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ ಇದೆ, ಸೊ ನಿಮಗೆ ಅದನ್ನು ತೋರಿಸ್ತೀನಿ. ಯಾರೋ ಬರ್ತಿದ್ದಾರೆ ನಮ್ಮ ಮನೆಗೆ. ಯಾರು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಕರ್ಕೊಂಬರಕ್ಕೆ ಹೋಗ್ತೀನಿ ನಾನು ಅವ್ರನ್ನ, ಅವಾಗ ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾನು ಸ್ನಾನಕ್ಕೆ ಹೊರಟಿದ್ದೀನಿ. ಪೂಜೆ ಮಾಡಬೇಕು. ಪೂಜೆ ಮಾಡಿ ಫಸ್ಟ್ ಹೋಗಿ ಕರ್ಕೊಂಬಂದು ಆಮೇಲೆ ಪೂಜೆ ಮಾಡೋದು. ನಾನು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಪೂಜೆ ಮಾಡೋದು. ಮಧ್ಯಾಹ್ನ ಹೋಗ್ಬಿಡುತ್ತೆ. ಕೆಲಸ ಎಲ್ಲ ಜಾಸ್ತಿ ಇತ್ತು ಬೆಳಿಗ್ಗೆ, ಸೊ ಅದಕ್ಕೆ ಲೇಟ್ ಆಯಿತು. ನಿಮಗೆ ಮತ್ತೆ ನಾನು ಇವಾಗ ಸ್ನಾನ ಮಾಡ್ಕೊಂಬಂದು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಓಕೆನಾ? ಬಾಯ್. ಮನೇನೂ ಸ್ವಲ್ಪ ಹಿಂಗೆ ಬರುತ್ತೆ. ಇದು ಕಿಚನ್ನು, ಅದು ವಾಶ್ರೂಮು, ಇದು ಹಾಲ್ ಬರುತ್ತೆ ಚಿಕ್ಕದಾಗಿ. ಇದೊಂದು ರೂಮ್ ಬರುತ್ತೆ. ನಮ್ಮದು ಇದೇ ಥರ ಬರುತ್ತೆ ಸ್ವಲ್ಪ. ಬಟ್ ಇದು ಹಿಂಗೆ, ಇದು ಈ ಸೈಡ್ ಇದೆ, ನಮ್ಮದು ಈ ಕಡೆ ಬರುತ್ತೆ. ಇಲ್ಲಿಂದ ಈ ಸೈಡ್ ಫುಲ್ ಈ ಥರ ಬರುತ್ತೆ. ಇದು ಗುಡ್ಡ ಇದೆ. ಈ ಏಣಿ ನಮ್ಮದೆಲ್ಲ ಈ ಕಡೆ ಬರುತ್ತೆ. ಇಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಇಲ್ಲಿ ಸೀಟ್ ಬರುತ್ತೆ. ಇಲ್ಲಿ ಫುಲ್ ಸೀಟ್ ಹಾಕಿಸ್ತೀವಿ ನಾವು. ಈ ಥರ ಮಾಡಿಸೋದು ಈ ಕಡೆ ಸೈಡಿಗೆ. ಇದೇ ನಮ್ಮ ಮನೆ ಕಟ್ತಿರೋ ಸೈಟ್. ಹಲೋ ಗಾಯ್ಸ್, ಅಲ್ಲಿಂದ ಮುಗಿಸ್ಕೊಂಡು ನಾನು ಅಂಗಡಿಗೆ ಬಂದೆ. ಅಂಗಡಿಗೆ ಬಂದು ನಮ್ಮ ಮನೆಯವ್ರನ್ನ ಎಲ್ಲೋ ಫ್ರೆಂಡ್ ಕರೀತಿದ್ರು ಅಂತಂದ್ರು. ಅಲ್ಲಿಗೆ ಹೋದರು. ಅವರು ಹೋದಾದ್ಮೇಲೆ ನಾನು ಇದ್ದೀನಿ ಅಂಗಡೀಲಿ. ಇವಾಗ ಅಂಗಡೀಲಿ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡಿದೆ. ಪೂಜೆ ಮಾಡಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಬಾಯಾರಿಕೆ ಆಗಿತ್ತು. ನೀರಿರಲಿಲ್ಲ, ಅಂಗಡಿ ನೀರು ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹೋಗಲ್ಲಿ ನೀರು ತೊಗೊಂಡು ಬಂದೆ. ಸೊ ಮತ್ತು ನಾನು ನಿಮಗೆ ಮನೆಗೆ ಹೋಗ್ಬಿಟ್ಟು ಪಾಪನ ತೋರಿಸ್ತೀನಿ ಅಂತೇಳಿ ಸಂಜೆ ತೋರಿಸ್ತೀನಿ. ನಾನು ಮನೆಗೆ ಹೋದಾಗ ನಿಮಗೆ ಪಾಪನ ತೋರಿಸ್ತೀನಿ. ಪಾಪನ ಚಂದನಕ್ಕನ ಇಬ್ಬರನ್ನು ತೋರಿಸ್ತೀನಿ ನಾನು ನಿಮಗೆ. ಮತ್ತು ಈ ವಿಡಿಯೋನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಗುಂಡು ಚಟ್ನಿ ಹಾಕಿ ಏನು ಮಾಡ್ತಿದ್ಯಾ? ತಿಮ್ಮ, ಓಯ್ ತಿಮ್ಮು, ಗುಂಡಣ್ಣ, ಗುಂಡಣ್ಣ, ಗುಂಡಣ್ಣ ಸ್ಮೈಲ್ ಮಾಡ್ತಾ ಇಲ್ಲ. ಇವು ತಿಮ್ಮಣ್ಣ ನೀರು ಕುಡಿತಿದ್ದಾನೆ. ಏನು ಮಾಡೋಣ ಇವನ್ನ? ಅಷ್ಟು ತೋರದ್ ಬಿಡ್ರಿ.
ತಿಂಡಿಗೆ ಅಡುಗೆಗೆ ಎಲ್ಲ ಫುಲ್ ರೆಡಿ ಮಾಡ್ತಾಯಿದ್ದೀವಿ. ಅಡುಗೆ ಮನೆ ಅಂತೂ ಫುಲ್ಲು ಹಾಳಾಗೋಗಿದೆ, ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದು ಅಂಬ್ಲಿ ನಮ್ಮ ಮಾವಂಗೆ ಮಾಡಿರೋದು, ಡೈಲಿ ಅಂಬ್ಲಿ ಕುಡಿತಾರಲ್ಲ ಅದಕ್ಕೆ. ಮೊರೆ ಈಗ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿ ನಿಮಗೆ ಮತ್ತೆ ವಿಡಿಯೋ ಮಾಡ್ತೀನಿ. ಬಾಯ್. ಸ್ನಾನ ಆಗಿದೆ, ಹಿಂಗೆ ರೆಡಿ ಮಾಡಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದ ಇವಾಗಿನ ಸ್ನಾನ ಮಾಡ್ಕೊಂಡು ಬಂದಮೇಲೆ ಹಿಂಗೆ ರೆಡಿ ಮಾಡಿದ್ದೀನಿ. ಕಣ್ಕಪ್ಪೆಲ್ಲ ಇಟ್ಟು ಪೌಡ್ರೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಇವನ್ನ ಮಲಗಿಸ್ಬೇಕು. ದೊಡ್ಡವನ್ನ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಇವನನ್ನು ಈಗ ಮಲಗಿಸ್ಬೇಕು. ಅವರಮ್ಮ ತೂಗ್ತಿದ್ದಾರೆ, ಚಂದನಕ್ಕ ಅವ್ರು ತೂಗ್ತಿದ್ದಾರೆ ಅವನನ್ನು. ಅವನು ಮಲ್ಕೊತಾನೀಗ. ಈಗ ಇವನು ಮಲಗ್ತಾನೆ ಅಲ್ಲ ಬಂಗಾರ? ಓನಮ್ಮ ಆಕಮ್ಮ ತುತ್ತೂರಿ ಇದ್ಬಿಟ್ರೆ ಸುಮ್ಮನೆ ಇರ್ತಾನೆ, ಅಳಲ್ಲ, ಏನು ಮಾಡಲ್ಲ. ತುತ್ತೂರಿ ಇರಬೇಕು ಬಾಯಲ್ಲಿ ಯಾವಾಗಲೂ. ನೋಡಿ ಸುಮ್ಮನೆ ಆಗೋದು. ಈಗ ಅದನ್ನು ತಕ್ಕೊತೀನಿ, ಹೆಂಗೆ ಅಳ್ತಾನೆ ನೋಡಿ. ಕ್ಯಾಮ್ರಾದಲ್ಲಿ ಲೈಟ್ ಬೀಳ್ತಿರೋದಕ್ಕೆ ಅದನ್ನೇ ನೋಡ್ತಿದ್ದಾನೆ. ಶುರು ಆಯಿತು ಅವಳು. ತುತ್ತೂರಿ ಇಲ್ಲ, ಅದಕ್ಕೆ ಅವಳು ತುತ್ತೂರಿ ನೋಡ್ರಿ ಹಿಂಗೆ ತುತ್ತೂರಿ ಇಟ್ಬಿಟ್ಟು ಸುಮ್ಮನಾಗ್ಬಿಡೋದು. ಇದು ನಾನೇ ತಗೊಂಡಿದ್ದು ಟೀ ಶರ್ಟು, ಬಟ್ ಕೊಡೋಕ್ಕಾಗಿರಲಿಲ್ಲ, ಬೆಂಗಳೂರಲ್ಲಿದ್ದ ಅಲ್ವಾ. ಸೊ ಅದಕ್ಕೆ ನಾನೇ ಒಂದು 3 ಟೀ ಶರ್ಟು, ಒಂದು 5-6 ಚಡ್ಡಿಗಳನ್ನ ತೊಗೊಂಡಿದ್ದೆ. ಅದನ್ನೇ ಹಾಕಿದ್ದೀನಿ ಇಲ್ಲಿಗೆ ಬಂದಿದ್ದ ಅಂತ ಅಂದ್ಬಿಟ್ಟು. ಈಗ ಹೋಗ್ತಾ ತೊಗೊಂಡೋಗ್ತಾರೆ. ಒಂದು ನಿದ್ದೆ ಬಂದುಬಿಟ್ಟಿದೆ ತುಂಬ, ಅದಕ್ಕೆ ಅಷ್ಟೊಂದು ಹಠ ಮಾಡ್ತಿದ್ದಾನೆ. ಮಲಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಹಾಯ್ ಹಲೋ ಎವ್ರಿವನ್, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಮಲ್ಕೊಂಡಾಯಿತು, ನಾನು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮಕ್ಕ ನೋಡಿ, ಇವರೇ ಬಂದ ತಿಮ್ಮ ಎಲ್ಲ ಎಣ್ಣೆ ಹಚ್ಕೊಂಡು ಆಟ ಆಡ್ಕೊಂಡು ಮಲ್ಕೊಂಡಿದ್ದು, ಊಟ ಮಾಡಿ ಆಡ್ತಿದ್ದಾನೆ. ಚೆನ್ನ ಪಾಪು ಮಲ್ಕೊಂಡಿದ್ದಾನೆ ಊಟ ಮಾಡಿ. ಮತ್ತೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋಲಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಬಾಯ್.